ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಬೋಧ್ಯಯ ಕಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇತ್. ಸದ್ಗುರು ಚರಣಾರವಿಂದಾಭ್ಯ ನಮಃ. ಸಮಸ್ತ ವೀಕ್ಷಕರೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಗೊಂದಲ, ತಾರೀಕು 14ನೇ ತಾರೀಕು ಸಂಕ್ರಾಂತಿ ಮಾಡಬೇಕು ಅಥವಾ 15ನೇ ತಾರೀಕು ಸಂಕ್ರಾಂತಿ ಮಾಡಬೇಕು ಅನ್ನೋದು ಗೊಂದಲ. ಆ ಗೊಂದಲಕ್ಕೆ ಪರಿಹಾರಕ್ಕೆ ಧರ್ಮಸಿಂಧುವಿನಲ್ಲಿ ನಿರ್ಣಯದ ಪ್ರಕಾರ, ಅಂದರೆ ಬುಧವಾರ ರಾತ್ರಿ 34 ಗಳಿಗೆಗೆ 29 ವಿಗಳಿಗೆಗೆ ರವಿಯು ಧನುಸ್ಸು ರಾಶಿಯಿಂದ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ರವಿಯು ಮಕರ ರಾಶಿಯಲ್ಲಿ ಪ್ರವೇಶಿಸುವ ಕಾಲ ಮಕರ ಸಂಕ್ರಾಂತಿ ಆಗುತ್ತದೆ. ಆದರೆ ಧರ್ಮಸಿಂಧುವಿನ ಪ್ರಕಾರ ಅಯನೇತು ಮಕರೆ ರಾತ್ರಿ ಸಂಕ್ರಮೆ ಸರ್ವತ್ರ ಪರದಿನೇ ಮೇವ ಪುಣ್ಯಂ ಎಂಬಂತೆ ವಚನದಂತೆ, ಧರ್ಮಸಿಂಧು ವಚನದಂತೆ ಈ ವರ್ಷವು ಏಕಾದಶಿ ಬುಧವಾರದಂದು ರಾತ್ರಿ ಮಕರ ಸಂಕ್ರಾಂತಿ ಆಗಿರುವುದರಿಂದ ಮಾರನೇ ದಿನ, ಅಂದರೆ ದಿನಾಂಕ 15/1/2026 ದ್ವಾದಶಿ ಗುರುವಾರದಂದು ಸೂರ್ಯೋದಯದಿಂದ ಮಕರ ಸಂಕ್ರಾಂತಿ ಪುಣ್ಯಕಾಲವಾಗಿರುತ್ತದೆ. ಆದ್ದರಿಂದ ತಾರೀಕು 15ನೇ ತಾರೀಕಿನೇ ಮಕರ ಸಂಕ್ರಾಂತಿ ಆಚರಣೆ ಮಾಡಬೇಕು. ಜಪ ದಾನಾದಿಗಳು ಮಾಡುವಂಥವರು ತಾರೀಕು, ಅಂದರೆ ಗುರುವಾರ 15ನೇ ತಾರೀಕು ಮಧ್ಯಾಹ್ನದ ಒಳಗಡೆ ವರೆಗೂ ಒಂದು ಅವಕಾಶವಿರುತ್ತದೆ.